ನೇತ್ರ, ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಮ್ಮ. ಸರಿ ಅತ್ತೆ. ನೇತ್ರ, ಡ್ಯಾಡಿ, ಏನಮ್ಮ ಇದು ಇಷ್ಟೊಂದು ಸ್ವರ್ಗೋಗಿದ್ಯಾ? ಬಾ ಕುತ್ಕೋ ಬಾ. ಅಲ್ಲಮ್ಮ, ನೀನಿರೋ ಸ್ಥಿತಿಲಿ ಇಂಥ ಕೆಲಸ ಎಲ್ಲ ಮಾಡ್ತಾ ಇದೆಯಲ್ಲ. ನೇತ್ರ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಏನೇ ನೀನು ಅವಳ ಪರಿಸ್ಥಿತಿನ ಕಣ್ಣಾರೆ ನೋಡಿ ನೀನು ಚೆನ್ನಾಗಿದೆಯಾ ಅಂತ ಕೇಳ್ತಿದ್ಯಲ್ಲ. ಗರ್ಭಿಣಿ ಹೆಂಗಸು ಇಂಥ ಕೆಲಸ ಎಲ್ಲ ಮಾಡಬಾರ್ದು ಅಂತ ಹೇಳಕ್ಕಾಗಲ್ಲ. ಡ್ಯಾಡಿ, ನಾನು ಏನ್ ಕೆಲಸ ಮಾಡಿದ್ದೀರಿ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ಅಷ್ಟಕ್ಕೂ ನಂಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ ರೀ. ಇದೆಲ್ಲ ಅಂತ ಕಷ್ಟದ ಕೆಲಸ ಏನಲ್ಲ. ಈ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಹೆರಿಗೆ ಸಲೀಸಾಗತ್ತೆ. ಓ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ ಶಾಂತ ಅವ್ರೆ? ನಾವು ಚೆನ್ನಾಗಿದ್ದೀವಿ. ಅಲ್ಲಮ್ಮ, ಗರ್ಭಿಣಿ ಹೆಂಗಸು ಬಗ್ಗೆ ಎದ್ದು ಕೆಲಸ ಮಾಡಿದ್ರೆ ನೀನ್ ಆರೋಗ್ಯ ಏನಾಗ್ಬೇಕು? ನೀನ್ ಯಾಕಮ್ಮ ಇಂಥ ಕೆಲಸ ಎಲ್ಲ ಮಾಡ್ಬೇಕು? ಸರಿಯಾಗಿ ದಬಾಯಿಸಿ ಕೇಳಿ ಅಣ್ಣ. ನಾವು ಕೆಲಸ ಮಾಡ್ಬೇಡ ಅಂತ ಎಷ್ಟು ಸಾರಿ ಹೇಳಿದ್ರು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಏನಾದ್ರೂ ಕೆಲಸ ಹುಡ್ಕೊಂಡು ಮಾಡ್ತಾನೆ ಇರ್ತಾಳೆ. ಕೆಲಸ ಅಂತ ಏನಾದ್ರೂ ಇದ್ರೆ ತಾನೇ ಇವಳು ಮಾಡೋದು. ಒಬ್ಬ ಕೆಲಸದವ್ರನ್ನ ಇಟ್ಕೊಂಡ್ಬಿಡಿ. ಬೇಕಾದ್ರೆ ನಾನೇ 4 ಜನ ಕೆಲಸದವ್ರನ್ನ ಕಳಿಸ್ತೀನಿ. ಅದೆಲ್ಲ ಏನು ಬೇಡ ಅಣ್ಣ. ಇರೋದು 4 ಜನ ಕೆಲಸದವ್ರು ಯಾಕೆ ಅಂತ. ಅಷ್ಟಕ್ಕೂ ಮಧ್ಯಾಹ್ನ ಆದ್ರೆ ನನಗೆ ಮಾಡೋದಕ್ಕೆ ಕೆಲಸ ಇರೋದಿಲ್ಲ. ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಗೊತ್ತಾಗಲ್ಲ, ಏನಿಲ್ಲ, ಏನೇನೋ ಮಾತಾಡ್ತೀರಾ. ನಾನೇನೇ ಅಂತ ತಪ್ಪು ಮಾತಾಡ್ದೆ? ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಹೇಳ್ದೆ. ನಾನು ತಪ್ಪು ಹೇಳದ್ನ? ನೋಡಿ, ಸರಿಯಾಗಿ ಊಟ ತಿಂಡಿನೂ ಮಾಡ್ದೆ ಹೇಗೆ ಸಣ್ಣ ಆಗಿದ್ದಾಳೆ. ರೀ, ಬೊಬ್ಕೆ ಬಂದ್ರೆ ಹಾಗೆ ಊಟ ತಿಂಡಿ ಎಲ್ಲ ಏನೂ ಸೇರಲ್ಲ. ಇನ್ನೊಂದು ತಿಂಗಳು ಕಳೆದ್ರೆ ಚೆನ್ನಾಗಿ ತಿಂತಾಳೆ. ಏನ್ ತಿಂತಾಳೋ ಏನೋ. ನೋಡಮ್ಮ ನೇತ್ರ, ಇವತ್ತಿಂದ ಟೈಮಿಗೆ ಸರಿಯಾಗಿ ಒಳ್ಳೆ ಊಟ ಮಾಡ್ಬೇಕು. ಅಪ್ಪಿ ತಪ್ಪಿ ಕೂಡ ಇಂಥ ಕೆಲಸ ಮಾಡಬಾರ್ದು, ಸರಿನಾ? ಸರಿ ಡ್ಯಾಡಿ, ನೀವು ಹೇಳ್ದಾಗೆ ನಡ್ಕೊಳ್ತೀವಿ. ನನಗೂ ನಿಮ್ಮ ಮೊಮ್ಮಗೂ ಸ್ವಲ್ಪನೂ ನೋವಾಗಬಾರ್ದು, ಹಾಗೆ ನೋಡ್ಕೊಳ್ತೀವಿ, ಸರಿನಾ? ಅಣ್ಣ, ನೇತ್ರನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಇವಳು ನಮ್ಮ ಮನೆ ಸೊಸೆ ಅಲ್ಲ, ನಮ್ಮ ಮನೆ ಮಗಳು. ಅವಳು ಚೆನ್ನಾಗಿದ್ರೆ ನಮಗೂ ಸಂತೋಷ. ಅವಳ ಜವಾಬ್ದಾರಿ ನಮಗೆ ಬಿಟ್ಬಿಟ್ಟು ನೀವು ನಿಶ್ಚಿಂತೆಯಿಂದ ಇರಿ. ನನಗೆ ಬೇಕಾಗಿರೋದು ಅದೇ. ನೇತ್ರ ನಮ್ಮ ಒಬ್ಳೆ ಮುದ್ದಿನ ಮಗಳು. ಇವಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದೀವಿ. ಅವಳು ನಮಗೂ ಮಗಳು ಅಂತ ಆಗಲೇ ಹೇಳಿದ್ನಲ್ಲಣ್ಣ. ನೀವು ಆ ಚಿಂತೆ ಬಿಟ್ಬಿಡಿ. ಹೇಳಿ, ಕೈಕಾಲು ತೊಳ್ಕೊಳ್ಳಿ, ತಿಂಡಿ ರೆಡಿ ಮಾಡಿಬಿಡ್ತೀನಿ. ಬೇಡ, ನನ್ನ ಮಗಳನ್ನು ನೋಡಿದ್ನಲ್ಲ, ಹೊಟ್ಟೆ ತುಂಬೋಯ್ತು. ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾವು ಹೊರಡ್ತಾ ಇದ್ದೀವಿ. ಸುಶೀಲಾ ಅವರೇ, ನಮ್ದು ತಿಂಡಿ ಆಗಿದೆ. ನನ್ಗೊಂದು ಲೋಟ ಬಿಸಿ ಬಿಸಿ ಕಾಫಿ ಕೊಡಿ, ಸಾಕು. ಸರಿ, ನೀನು ಕಾಫಿ ಕುಡ್ಕೊಂಡು ಬಾ, ನಾನು ಕಾರಲ್ಲಿ ವೆಯ್ಟ್ ಮಾಡ್ತೀನಿ. ಅದೇ, ನಾನು ಡ್ಯಾಡಿನ ಕಾರ್ವರೆಗೂ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಸರಿ, ಬನ್ನಿ ಡ್ಯಾಡಿ. ಸುಶೀಲಾ ಅವರೇ, ಏನು ತಪ್ಪು ತಿಳ್ಕೊಬೇಡಿ. ಅವರು ಯಾವುದೋ ಬಿಸ್ನೆಸ್ ಟೆನ್ಷನಲ್ಲಿದ್ದರು, ಅದಕ್ಕೆ ಹೀಗೆ ಮಾತಾಡಿದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಯಾಕೆ ತಪ್ಪು ತಿಳ್ಕೊಂಡ್ಲಿ? ಪಾಪ ಅವ್ರಿಗೇನು ಕೆಲಸದ ಒತ್ತಡ ಇತ್ತೇನೋ. ನಾನು ಕಾಫಿ ತಂದುಬಿಡ್ತೀನಿ. ನಾನು ಬರ್ತೀನಿ, ಬನ್ನಿ. ತಗೊಳಪ್ಪ. ಆಶೀರ್ವಾದ ಮಾಡಿ. ಅಯ್ಯೋ, ಹೇಳಪ್ಪ. ಏನಪ್ಪ ಸುಂದರ್, 3 ದಿವಸದಿಂದ ಮನೆ ಕಡೆನೆ ಬಂದಿಲ್ಲ. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ದೇವರ ದಯೆಯಿಂದ, ನಿಮ್ಮ ಆರೈಕೆಯಿಂದ ಎಲ್ಲ ಚೆನ್ನಾಗಿದಾರತ್ತೆ.
ಒಂದು ಮೀಟಿಂಗ್ ಸಲುವಾಗಿ ಬಾಂಬೆಗೆ ಹೋಗಿದ್ದೆ, ಹಾಗಾಗಿ ಈ ಕಡೆ ಬರೋಕ್ಕಾಗಿರ್ಲಿಲ್ಲ. ಅರೆ ಸುಂದ್ರು, ಯಾವಾಗ ಬಂದ್ಯಪ್ಪ? ಈಗ ತಾನೇ ಬಂದೆ ಮಾವ, ಆಶೀರ್ವಾದ ಮಾಡಿ. ದೇವರು ಒಳ್ಳೇದು ಮಾಡ್ಲಪ್ಪ ನಿನಗೆ. ಮಾವ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ ಕೇಳಲ್ಲ? ಸುಂದ್ರು, ನಿನ್ನ ಮಾತು ಬೇಜಾರು ಮಾಡ್ಕೊಳ್ಳೋನು ಮೂರ್ಖ ಆಗಿರ್ತಾನಷ್ಟೇ. ಏನು ಹೇಳಪ್ಪ? ಅದು ಮಾವ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಮನ್ಸಾಯ್ತು. ಅದಕ್ಕೆ ಮಾವ, ಒಂದು ನಿಮಿಷ ಫೋನಲ್ಲಿ ಮಾತಾಡ್ಬಿಡ್ತೀನಿ. ಹಲೋ, ಹಾ, ಯಾರು ಮಾತಾಡ್ತಿರೋದು? ನಿಮ್ಮಪ್ಪ. ಲೈ, ಜೀವಕ್ಕೆ ಹೆಂಗಾಯ್ತು? ಮರ್ಯಾದೆ ಕಾಸು ಬಿಸ್ತೀಯೋ ಇಲ್ಲ ಕೈ ಕಾಲು ಮುರಿಸ್ಕೊಂಡು ಚಪ್ಪಲಿ ಹಾರ ಹಾಕಿಸ್ಕೋತೀಯೋ? ಏನು, ನನಗೆ ಗಂಧದ ಹಾರ ಹಾಕಿ ಸನ್ಮಾನ ಮಾಡ್ತೀರಾ? ಬೇಡಪ್ಪ ಬೇಡ, ನನಗೆ ಸನ್ಮಾನ ಎಲ್ಲ ಇಷ್ಟ ಆಗೋದಿಲ್ಲ ಅಂತ ಎಷ್ಟು ಸಲ ಹೇಳಿದೀನಿ. ಲೈ ಹರಾಮ್ ಕೊರ, ನಿನ್ನ ಮುಖಕ್ಕೆ ಸನ್ಮಾನ ಮಾಡೋದಲ್ಲ, ನಿನ್ನನ್ನು ಸ್ಮಶಾನಕ್ಕೆ ಕಳಿಸ್ತೀನಿ, ನೋಡ್ತಾ ಇರೋ. ಕಳಿಸಿ, ಧಾರಾಳವಾಗಿ ಕಳಿಸಿ. ನಿಮ್ಮಂತ ಒಳ್ಳೆ ಜನಕ್ಕೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತೀನಾ? ನೀವು ಸೆಕ್ರೆಟರಿ ಕಳಿಸ್ತೀರಾ? ಓಕೆ, ಚೆಕ್ ಕೊಟ್ರೆ ಆಗುತ್ತಾ ಅಥವಾ ಕ್ಯಾಶೇ ಕೊಡ್ಬೇಕಾ? ಸೆಕ್ರೆಟರಿನ ಕಳ್ಸಲ್ಲ ಕಣಲ್ಲೈ, ಸೆಕೆ ಕಿತ್ಕೊಳಂಗ್ ಹೊಡಿತೀನಿ ನನ್ನ ಮಗನೇ. ಲೈ, ಹುಚ್ಚನ ಏನಾದ್ರು ಕಚ್ಚೈತನ ನಿನ್ಗೆ? ಹೌದು ಹೌದು ಹೌದು, ಸತ್ಯವಾದ ಮಾತು. ನಮಗೆ ಧಾರಾಳವಾಗಿ ಕೊಟ್ಟಿರುವಂತ ಆ ಭಗವಂತನ ಹೆಸರಲ್ಲಿ ದಾನ ಮಾಡೋದು ನಮ್ಮ ಧರ್ಮ. ಅದಕ್ಕೆ ನಾನು ಹೇಳೋದು, ನಾನು ಎಲ್ಲೇ ದಾನ ಮಾಡಿದ್ರು ದಯವಿಟ್ಟು ನನ್ನ ಹೆಸರು ಮಾತ್ರ ಹಾಕಬೇಡಿ ಅಂತ. ಎಲ್ಲೆಲ್ಲೋ ನಿನ್ನ ಹೆಸರು ನಾನು ಯಾಕೆ ಹಾಕ್ಸ್ಲಿ? ಒಂದು ವಾಂಟೆಡ್ ಲಿಸ್ಟ್ ಅಲ್ಲಿ ಹಾಕಿಸ್ತೀನಿ, ಇಲ್ಲ ನನ್ನ ಮಗನೇ ನಿನ್ನ ಸಮಾಧಿ ಮೇಲೆ ಹಾಕಿಸ್ತೀನಿ. ಒಳ್ಳೇದು ಒಳ್ಳೇದು ಒಳ್ಳೇದು, ದೇವ್ರು ತುಂಬಾ ಒಳ್ಳೇದು ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು. ಅಯ್ಯೋ, ಯಾಕೆಲ್ಲ ಹೀಗೆ ನಿಂತ್ಕೊಂಡ್ಬಿಟ್ರಿ? ನನಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ರು, ಬೇಡ ಅಂದೆ ಅಷ್ಟೇ. ಅಂತ ಹಾಗೆ ಮಾವ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಮನ್ಸಾಯ್ತು. ಹಾಗೆ ಪದ್ಮನ ಹೆಸರಲ್ಲೂ ಒಂದು ಅರ್ಚನೆ ಮಾಡಿಸೋಣ ಅಂತ ಅನ್ಕೊಂಡೆ. ನನ್ನ ಜೊತೆಲಿ ಪದ್ಮನೂ ಕರ್ಕೊಂಡು ಹೋಗೋಣ ಅಂತ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ, ನಾನೊಬ್ಬನೇ ಹೋಗಿ ಬರ್ತೀನಿ. ಅಯ್ಯಯ್ಯೋ, ನಾನು ಯಾಕಪ್ಪ ಬೇಡ ಅನ್ಲಿ? ಧಾರಾಳವಾಗಿ ಕರ್ಕೊಂಡು. ನೀನು ಬಾಮ್ಮ, ನನಗೆ ಮನೆ ತುಂಬ ಕೆಲಸ ಇದೆ, ನೀವಿಬ್ಬರು ಹೋಗ್ಬಿಟ್ಟು ಬನ್ನಿ. ಸರಿ, ಬರ್ತೀನಮ್ಮ. ಬರ್ತೀನಪ್ಪ. ಬರ್ತೀನಪ್ಪ. ಹೊರಡೋಣ. ಹೋಗ್ಬ. ಆಯ್ತಪ್ಪ, ಹೋಗ್ಬೇಡ. ಮಾವ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಳ್ಬೇಡಿ. ಹೇಳಮ್ಮ, ಪರವಾಗಿಲ್ಲ. ಹೀಗೆ ಮದುವೆಗೆ ಮುಂಚೆ ಅವರಿಬ್ಬರನ್ನ ಒಟ್ಟಿಗೆ ಕಳ್ಸೋದು ನನಗೇನೋ ಸರಿ ಕಾಣಿಸ್ತಿಲ್ಲ. ನೀವು ಅವ್ರನ್ನ ಕಳಿಸ್ಬಾರ್ದಿತ್ತು. ಇದೇನಮ್ಮ ರಾಣಿ, ನೀನು ಈ ಮಾತಾಡ್ತಾ ಇದೀಯಾ? ನನ್ನ ಮಗಳು ಹೋಗಿರೋದು ದೇವಸ್ಥಾನಕ್ಕೆ, ಅದು ನಿಮ್ಮ ಅಣ್ಣನ ಜೊತೆನಲ್ಲಿ. ಇರ್ಬೋದು ಮಾವ, ಅವಳು ನಮ್ಮ ಅಣ್ಣನ ಜೊತೆನೆ ಹೋಗಿರ್ಬೋದು. ಆದರೆ ಮದುವೆಗೆ ಮುಂಚೆನೆ ಹೀಗೆ. ನೋಡಮ್ಮ ರಾಣಿ, ನಮಗೆ ಅಳಿಯ ಆಗೋನ್ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ, ನಂಬಿಕೆ ಇದೆ. ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಪದ್ಮ, ದೇವಸ್ಥಾನದಲ್ಲಿ ದೇವರ ಹತ್ರ ಏನ್ ಬೇಡ್ಕೊಂಡೆ? ಮೊದಲು
ನೀವೇನು ಕೇಳ್ಕೊಂಡ್ರಿ ಅಂತ ಹೇಳಿ, ಆಮೇಲೆ ನಾ ಹೇಳ್ತೀನಿ. ನನ್ನ ಪ್ರಶ್ನೆ ನನಗೆ ತಿಳಿಸ್ತೀಯಾ? ಓಕೆ, ಹೇಳ. ನನ್ನ ಮನಸ್ಸು ತುಂಬಿರೋ ನನ್ನ ಪದ್ಮನ ಆದಷ್ಟು ಬೇಗ ನನ್ನ ಮನೆ ತುಂಬ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡೆ. 7 ಜನ್ಮಕ್ಕೂ ಪದ್ಮಾನೇ ನನ್ನ ಹೆಂಡತಿಯಾಗಿ ಬರಬೇಕು ಅಂತ ಕೇಳ್ಕೊಂಡೆ. ಪದ್ಮ, ಕಣ್ಣೀರ? ಈ ಹುಡುಗಿರೇ ಹೇಗೆ ದುಃಖಕ್ಕೂ ಆಳ್ತಾರೆ, ಸುಖಕ್ಕೂ ಆಳ್ತಾರೆ. ಹೋಗ್ಲಿ ಬಿಡು, ನೀನೇನು ಕೇಳ್ಕೊಂಡೆ ಅಂತ ಹೇಳು. ಏನು ಕೇಳಲಿ? ನನಗೇನು ಬೇಕಾಗಿತ್ತೋ ಅದಕ್ಕಿಂತ ಹೆಚ್ಚಿನ ವರನ ನಾನು ಕೇಳೋಕ್ಕಿಂತ ಮುಂಚೆನೇ ಕೊಟ್ಟಿದ್ದಾನೆ. ಮತ್ತಿನ್ನೇನು ಕೇಳೋಕ್ಕೆ ಸಾಧ್ಯ? ವರನ? ಯಾವ ವರ ಪದ್ಮ? ನೀವೇ. ನಿಮ್ಗಿಂತ ವರ ಬೇಕಾ? ನನಗೆ ವರನ್ ರೂಪದಲ್ಲಿ ಸಿಕ್ಕಿರೋ ವರ ನೀವು. ಪದ್ಮ, ನೀನು ನನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ಹೊಗಳ್ತಾ ಇದೆಯಾ? ಅಣ್ಣ, ಸುಂದ್ರಣ್ಣ, ನೀವೇನಣ್ಣ ಇಲ್ಲಿ? ನಿಮ್ಮನ್ನು ನೋಡಬೇಕು ಅಂತ ಎಷ್ಟೋ ದಿನದಿಂದ ಕಾಯ್ತಾ ಇದ್ದೆ. ಸದ್ಯ ಸಿಕ್ಕಿದ್ರಲ್ಲ. ಅಮ್ಮ, ನೀವು ಯಾರು? ನಿಮ್ಮ ಪರಿಚಯ ನನಗಿಲ್ವಲ್ಲ, ನಾನು ಹೇಗೆ ಗೊತ್ತು ನಿಮಗೆ? ಅಣ್ಣ, ನಿಮ್ಮ ಪರಿಚಯ ಯಾರಿಗಿಲ್ಲಣ್ಣ, ಬಿಡಿ. ನಿಮಗೆ ನಮ್ಮಂಥವ್ರು 1000 ಜನ, ಆದರೆ ನಮ್ಮಂಥ 1000 ಜನಕ್ಕೆ ಒಬ್ಬನೇ ಅಣ್ಣ, ನಮ್ಮ ಸುಂದ್ರಣ್ಣ. ಅಮ್ಮ, ನೀವು ನನ್ನ ತುಂಬ ಹೊಗಳ್ತಾ ಇದ್ದೀರಾ. ವಿಷಯ ಏನು ಅಂತ ಹೇಳಿ. ಅದೇ ಅಣ್ಣ, 6 ತಿಂಗಳಿಂದೆ ನಾನು ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದೆ, ನನ್ನ ಗಂಡ ಹಿಂಸೆ ಕೊಡ್ತಾರೆ, ಹೊಡಿತಾರೆ, ಅನುಮಾನ ಪಡ್ತಾರೆ ಅಂತ. ಆಗ ನೀವು ನನ್ನ ಗಂಡನ ಕರೆದು ಬುದ್ಧಿ ಹೇಳಿದ್ರಿ. ಅವತ್ತಿಂದ ನನ್ನ ಗಂಡ ನನ್ನನ್ನು ರಾಣಿ ಥರ ನೋಡ್ಕೊಳ್ತಾ ಇದ್ದಾರೆ. ಕತ್ಲಾಗಿದ್ದ ನನ್ನ ಬಾಳಿಗೆ ಹೊಸ ಬೆಳಕನ್ನು ತುಂಬಿದ್ದೀರಾ. ಈ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ. ನೀವು ನನ್ನ ಪಾಲ್ಗೆ ದೇವ್ರಣ್ಣ. ಸಾಕಮ್ಮ, ಸಾಕು. ನೀನು ಹೊಗಳೋಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಅಷ್ಟಕ್ಕೂ ನಾನು ಮಾಡಿರೋ ಘನಕಾರ್ಯ ಆದರೂ ಏನು? ಹೆಣ್ಣು ಅಬಲೆಯಲ್ಲ, ಗಂಡಿಗಿಂತ ಕೀಳಲ್ಲ. ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ಹೊರಟ ಗಂಡಸನ್ನ ಹೆತ್ತಿದ್ದು ಒಬ್ಬ ಹೆಣ್ತಾನೆ. ಹೆಣ್ಣು ಜನ್ಮ ಕೊಡೋ ತಾಯಿ, ಪ್ರೀತಿ ತೋರಿಸೋ ತಂಗಿ, ಅಕ್ಕರೆ ಕೊಡೋ ಅಕ್ಕ, ಪ್ರೇಮ ತುಂಬ ಹೆಂಡತಿ, ಎಲ್ಲವೂ ಆಗ್ತಾಳೆ. ಗಂಡು ಮಾಡಬಹುದಾದ ಎಲ್ಲ ಕೆಲಸನ ಹೆಣ್ಣು ಮಾಡ್ತಾಳೆ. ಆದ್ರೂ ಯಾಕೆ ಹೆಣ್ಣಿನ ಅಡಿಗೆ ಮನೆಯಲ್ಲಿ ಕೆಲಸದಾಳು ಮಂಚದ ಮೇಲೆ ಭೋಗದ ವಸ್ತು ಅಂತ ತಿಳ್ಕೋತಾರೋ ಗೊತ್ತಿಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತಿ ತತ್ರ ದೇವತಾ ಅನಿತ್ಯತೆ. ಅಂದ್ರೆ ಎಲ್ಲಿ ನಾರೆಯರು ಪೂಜಿಸಲ್ಪಡ್ತಾರೋ, ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸ ಮಾಡ್ತಾವಂತೆ. ಹೀಗೆ ದೊಡ್ಡವರು ಹೇಳ್ತಾರೆ. ಅದನ್ನೇ ನಾನು ನಿನ್ನ ಗಂಡನಿಗೆ ತಿಳಿಸ್ಕೊಟ್ಟೆ. ನನ್ನ ಕೈಲ ಸಹಾಯ ಮಾಡಿದೆ. ಅವನು ಅರ್ಥ ಮಾಡ್ಕೊಂಡು ಬದಲಾದ, ನಿನ್ನ ಚೆನ್ನಾಗಿ ನೋಡ್ಕೊಂಡ ಅಷ್ಟೇ. ತಗೋ ತಾಯಿ ಪ್ರಸಾದ. ಬರ್ತೀನಣ್ಣ. ದೇವ್ರು ಒಳ್ಳೇದು ಮಾಡಲಿ. ಹೋಗ್ಬಾ.